ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ದಸರಾ ಪಾರ್ಟ್ 2 ವ್ಲಾಗ್ ಇದು. ಯುಗಾದಿ ಅಂತಲೇ ಬರ್ತಾ ಇದೆ ಆಲ್ಮೋಸ್ಟ್ ಬಾಯಿಗೆ. ಆಯುಧ ಪೂಜೆ ಆಯಿತು. ಅಲ್ಲಿ ನೆಕ್ಸ್ಟ್ ಪಾರ್ಟ್ ಊರಿಗೆ ಹೊರಡೋದು ಇವಾಗ. ಅಲ್ಲಿ ರೆಡಿ ಆಗ್ತಾಯಿದ್ದಾರೆ, ಅಪ್ಪ ಅಮ್ಮ ರೆಡಿ ಆಗ್ತಾಯಿದ್ದಾರೆ. ನಾನು ಆಲ್ಮೋಸ್ಟ್ ಒಂದ್ಸೇ ಬಟ್ಟೆ ಇನ್ನಷ್ಟಲ್ಲ, ಒಂದಿನ ಅಲ್ವಾ, ಹಂಗೆ ಸೊ ನಥಿಂಗ್. ನಂದಾಯಿತು. ಇವಾಗ ಅವ್ರು ರೆಡಿ ಆಗಿದ ತಕ್ಷಣ ಹೊರಡೋದೆ. ಸಂಜೆ ಅಲ್ಲೂ ಲೇಟ್ ಆದಷ್ಟು ಮತ್ತು ಹಿರಿಯರ ಪೂಜೆ ಮಾಡೋಕ್ಕೆ ತುಂಬ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಬೇಗ ಹೊರಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಹೊರಡ್ತೀವಿ. ಹೊರಡೋದು, ಬನ್ನಿ ಹೋಗೋಣ. ನೈಸ್, ಫೈನಲಿ ಹೊರಡ್ತೀವಿ. ನಮ್ಮಪ್ಪ ನೀನು ಆಟೋಗೆ ಸ್ಪ್ರೇ ಹೊಡಿಬೇಕಂತೆ, ಸೊ ಸ್ಪ್ರೇ ತೊಗೊಂಡೋಗೋಣ ಬನ್ನಿ. ಈಗ ಅಷ್ಟೇ, ಈ ಸ್ಪ್ರೇಗೆ ಆಟೋ ಹೊಡಿಬೇಕಂತೆ. ಆಯುಷ್ ಬಾಯ್ ಟಾಟಾ. ಹೆಲೋ ಗ್ಯಾಸ್, ವೆಲ್ಕಮ್ ಬ್ಯಾಕ್. ರೀಚ್ ಆಗಿ ಮುಖ ತೊಳ್ಕೊಂಡು ನಿಮ್ಗೆ ಸಿಕ್ತೆ. ನೆಕ್ಸ್ಟು ಪೂಜೆ ಮಾಡಬೇಕು, ಟೈಮ್ ಆಗೋಗಿದೆ. ನೀವು ಪೂಜೆ ಮಾಡ್ಬಿಟ್ಟು ಆದಷ್ಟು ಬೇಗ ಸಿಗ್ತೀನಿ. ಬನ್ನಿ ಪೂಜೆ ಮಾಡೋಣ, ಲೆಟ್ಸ್ ಗೋ. ಗೈಸ್, ವೆಲ್ಕಮ್ ಬ್ಯಾಕ್. ಪೂಜೆ ಆಯಿತು, ಅಮ್ಮ ಕರಿತವ್ರೆ. ಪೂಜೆ ಆಯಿತು. ಎಲ್ಲೋ ATMಗೆ ಹೋಗ್ಬೇಕಂತೆ, ಹೋಗ್ಬಿಟ್ಟು ಬರೋಣ. ಅಣ್ಣ ಬರ್ತಾಯಿದ್ದಾನೆ. ಅಣ್ಣ ತಕ್ಷಣ ATMಗೆ ಹೋಗ್ಬಿಟ್ಟು ಬಂದು ಊಟ ಮಾಡಬೇಕು. ಹೊಟ್ಟೆ ಸಿಗ್ತಾ ನೋಡಿ. ನೆಂಟ್ರುಗಳು ಜಾಸ್ತಿ ಬಂದು ಯಾರೋ ಅಷ್ಟು ಮಾತಾಡೋಕ್ಕಾಗ್ತಿಲ್ಲ. ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸುಮ್ಮನೆ ವೀಡಿಯೋಸ್ಗಳಲ್ಲಿ ಅವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ. ಹಂಗೂ ಇಟ್ಕೊಂಡು ವೀಡಿಯೋ ಮಾಡೋಣ ಅಂತ ಅವ್ರು ಬೇಡ ಅಂದರು. ಸೊ ಕಟ್ ಮಾಡಿದೆ. ಬನ್ನಿ ಶಿರಾಪುರಕ್ಕೆ ಹೋಗ್ಬಿಟ್ಟು ಒಂದು ಸಿಟಿಗೆ ಹೋಗ್ಬೇಕು, ಇಲ್ಲಿಂದ 3 ಕಿಲೋಮೀಟ್ರು. ಬಂದೆ. ರಕ್ಷಾಬಂಧನ ಆಗಿ 1 ವಾರ ಆದ್ರೂ ಸರಿ, ಆಲ್ಮೋಸ್ಟ್ 1 ತಿಂಗಳ 1.5 ತಿಂಗಳಾದ್ರೂ ಇವಾಗ ಕಟ್ತಾವ್ರಿ. ಸ್ವಲ್ಪ ಟೈಪಾಡ ನೆಂದ್ರೆ ನನ್ನ ಚರ್ಮ ದಪ್ಪ ಆಗುತ್ತೆ. ಸ್ಪೆಷಲ್ ಚರ್ಮ ನೋಡಿದ್ರಲ್ಲ, ನೋಡಿ ಫ್ರೀಸ್ ಆಗಿದ್ದು ಓಡ್ಸಕ್ಕೆ ಮಾತ್ರ. ನಾನು ATMಗೆ ಹೋಗ್ಬಿಟ್ಟು, ಇಲ್ಲೆಲ್ಲೂ ATM ಇಲ್ಲ. ಸೊ 2-3 ಕಿಲೋಮೀಟರ್ಸ್ ಮುಂದೆ ಸಿಟಿಗೆ ಹೋಗ್ಬೇಕಿತ್ತು. ಅಲ್ಲೋಗಿ ಬಂದ್ಬಿಟ್ಟು ಆಮೇಲೆ ರಕ್ಷಾಬಂಧನದ್ದು ಕಟ್ಟಿರಲಿಲ್ಲ ಅವತ್ತು ಅಮ್ಮ ಅಣ್ಣಗೆ. ಸೊ ಇವತ್ತು ಕಟ್ಟಿದ್ರು. ಪೋಸ್ಟ್ ಮಾಡಿಲ್ಲ, ವಿಡಿಯೋ ನೋಡಿದ್ರಲ್ಲ, ಇವತ್ತು ಕಟ್ಟಿದ್ರು. ನೀನು ಹೋಗಿ ಊಟ ಮಾಡಬೇಕು. ಊಟ ಪಾಯಸ ಏನೋ ಮಾಡಿದ್ದಾರೆ, ಸ್ವೀಟ್ ಐಟಮ್. ಬಟ್ ನಾನು ಸ್ವೀಟ್ ಐಟಮ್ಸ್ ತಿನ್ನಲ್ಲ. ಸೊ ನೋಡೋಣ, ಈಗ ಬೇರೆ ಏನಿದೆ ಚೆಕ್ ಮಾಡ್ತೀನಿ. ಅಮ್ಮ ಬೈತಾರೆ ಇವತ್ತೆಲ್ಲ ತಿನ್ನು ಅಂತ. ನೋಡೋಣ ಏನು ತಿನ್ಬಿಟ್ಟು ಈಗ ಸಿಗ್ತೀನಿ. ಊಟ ಆಯಿತು. ನೋಡೋರಲ್ಲ, ಫುಲ್ಲು ಬ್ಯಾಟಿಂಗ್ ಮಾಡಿದೆ. ನಿದ್ದೆ ಬೇರೆ ಹಿಡಿತೈತೆ. ಆಲ್ಮೋಸ್ಟ್ ಟೈಮ್ ಆಗಿದೆ, 10 ಗಂಟೆ 10:15 ಆಗಿದೆ ಇವತ್ತು. ಅಲ್ಲಿ 12 ಗಂಟೆ ನಿದ್ದೆ ಮಾಡ್ತಾರಲ್ಲ, ಇಲ್ಲ ಆಲ್ಮೋಸ್ಟ್ ಇವಾಗ ನಿದ್ದೆ ಹಿಡಿತೈತೆ. ನಾಳೆ ಅದೇ ಗಾಡಿ ಹೋಗಿದ್ದ ಅಣ್ಣ ಎಲ್ಲ ಇದಕ್ಕೆ ಹೋಗೋಣ, ಹೊಸ್ತೂರ್ಗೆ ಹೋಗೋಣ ಅಂದಿದ್ದ. ಒಂದು ಕೆಲಸ ಇದೆಯಂತೆ. ಆ್ಯಂಡ್ ನಾಳೆ ಅಂಬು ನಿಮ್ಗೆ ಅಲ್ಲಿ ಹೋಗೋದು ಸಂಜೆ ಅದು ಅಂಬಿರೋದು. ಎಲ್ಲ ದೇವರು ಆಲ್ಮೋಸ್ಟ್ ಒಂದು 8-9 ದೇವ್ರು ಬರ್ತವೆ. ಅದರ ಭೇಟಿ ಥರ ಮಾಡಿ ಚೆನ್ನಾಗಿರುತ್ತೆ. ನಿಮ್ಗೆ ತೋರಿಸ್ತೀನಿ, ಹೋದರೆ ತೋರಿಸ್ತೀನಿ. ನೋಡೋಣ. ಬೆಳಗ್ಗೆ ಸಂಜೆ ಅದು ಆಲ್ಮೋಸ್ಟ್ 4 ಗಂಟೆ 5 ಗಂಟೆ ಮೇಲದು. ಹೊಸ್ತೂರ್ಗೆ ಬೇರೆ ಹೋಗ್ಬೇಕು ನಾನು. ನೋಡೋಣ ನಾಳೆ ಏನೇನು ಪ್ಲ್ಯಾನ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನೋಡೋಣ. ಇವಾಗ ಏನಿಲ್ಲ, ಆರಾಮಾಗಿ ನಿದ್ದೆ ಹೊಡೆಯೋದು ಅಷ್ಟೇ. ನಿಮ್ಮ ಬೆಳಿಗ್ಗೆ ಸಿಗ್ತೀನಿ. ಟಿಲ್ ದಟ್ ಕೀಪ್ ವಾಚಿಂಗ್.
ಗಾಯ್ಸ್ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಅಣ್ಣ ನೋಡಿದ್ರೆ ಮನೆಗೆ ಬರೋದೇ ಯಾವಾಗಲೂ ಒಂದ್ಸಲ ಬರ್ತೀಯ ನಿದ್ದೆ ಮಾಡ್ತೀರಣ್ಣ ಸರಿ ಅಂದ್ಬಿಟ್ಟು ಡೈರಿ ಹತ್ರ ಹೋಗ್ತಾ ಇದ್ದೀನಿ. ಏನೋ ಕೆಲಸ ಇದೆ ಡೈರಿ ಹತ್ರ ಒಂದು ಅಲ್ಲೇ ಒಂದು 10 ಸ್ವಲ್ಪ ಹೊತ್ತು ಒಂದು ನಿಮಿಷಕ್ಕೆ 1/2 ಗಂಟೆ 3/4 ಗಂಟೆ ಎಷ್ಟೊತ್ತು ಅಂತ ಗೊತ್ತಿರುತ್ತೆ ಭಾವನ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಹೋಗಿ ಮಾಡ್ಬೋದು. ಬನ್ನಿ ನೋಡೋಣ ನಮ್ಮ ಡೈರಿ ತೋರಿಸ್ತೀನಿ ನಿಮಗೆ. ನೋಡಿ ಕಳ್ಳ ನಂಬರ್ 1 ठीक है ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು. ಸ್ವಲ್ಪ ಹೊತ್ತು 3/4 ಗಂಟೆ ಮ್ಯಾಕ್ಸ್ ಅರೌಂಡ್ 3/4 ಗಂಟೆ ಮನೆಗೆ ಹೋಗಿ ಆಚೆ ಮಾಡೋದು ಅಷ್ಟೇ ಕೆಲಸ ಹೇಳ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್ ಗೈಸ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಊರಿಗೆ ಮಾತ್ರ ಏನೊಂದು ಗೊತ್ತಿಲ್ಲ, ಲೇಟಾಗಿ ಸರಿ ಬೇಗ ಮಲ್ಕೋಬೇಕು ಅನ್ಸುತ್ತೆ, ಲೇಟಾಗಿ ತಡಬೇಕು. ಆಲ್ರೆಡಿ 9:30 ಆಗೈತೆ, ಇವಾಗ ಎದ್ದಿದ್ದೀನಿ. ಅದು ಹೇಳ್ತಿರಲಿಲ್ಲ ಮಕ್ಕಳು ತೋರಿಸಿದ್ದೇವೆ ಅಮ್ಮ ಮತ್ತು ಅಜ್ಜಿ. ಹೊಟ್ಟೆ ಬೇರೆ ಶೀತೈತಿ, ಯಾಕೆ ಶೀತ ಗೊತ್ತಿಲ್ಲ. ಬರೀ ಸೋಂಬೇರಿಯಾಗಿ ಹೋಗ್ತೀನಿ ಊರಿಗೆ ಬಂದರೆ. ನಾನು ಲಿಟ್ರಲಿ ಸೋಂಬೇರಿ ಆಗ್ತೀನಿ ನಾನು. ಇಲ್ಲಿ ಬಂದರೆ ಬೆಳಗ್ಗೆ ಹೊತ್ತು ತಿನ್ನೋಕ್ಕಿಂತ ನಂಗೆ ಇಷ್ಟ ಆಗೋದು ಇಲ್ಲಿ ಹೋಟ್ಲಲ್ಲಿ ಇಡ್ಲಿಗಿನ ಚಟ್ನಿ ನಂಗೆ ಇಷ್ಟ ಆಗ್ತದೆ. ನಾವು ಇಲ್ಲಿ ಊರಿಗೆ ಬಂದಾಗೆಲ್ಲ ಜಾಸ್ತಿ ಅಲ್ಲೇ ತಿನ್ನೋದು. ನೋಡೋಣ ಇವಾಗ ಹೇಳ್ತೀನಿ ಏನು ಮಾಡ್ತಾವೆ ನೋಡೋಣ. ನೀವು ಕೇಳೋಣ ಏನು ಮಾಡ್ತಾವ್ರಿ. ಮಾ ಟಿಫನ್ ಏನು? ಉಪ್ಮಾ ನೈಟ್ ಏನ ಮಲ್ಕೊಂಡೆ ನಾನು. ತಗೊಂಡ್ಬರ್ಬೇಕು ತಾನೆ, ಮಲ್ಕೊಂಡ್ರೆ ಬ್ಲಾಗಿಂಗ್ ಮಾಡ್ತಾನ ಅವನು. ಅದು ಇವಾಗ ಎದ್ದಾನೆ ಫ್ರೆಂಡ್ಸ್, ಹಂಗಾಗಿ ಅದಕ್ಕೆ ಹೇಳ್ತಾರೆ ಡ್ರಾಮಾ. ಡ್ರಾಮಾ ಅನ್ನಕ್ ಬರಲ್ಲ, ಇಷ್ಟೊಂದು ಮಾತಾಡ್ತೀರಾ? ನೋಡಿ ಗೈಸ್, ನೀರು ಒಲೆ ಹಾಕಿದ್ದೀವಿ ಎಲ್ಲ ಹಾಕಿದ್ದಾರೆ. ಇವಾಗ ಸ್ನಾನ ಮಾಡಬೇಕು. ನಾನು ಇಡ್ಲಿ ತಗೊಂಡು ತಿಂತೀನಿ, ನೀವೇನಾರು ಮಾಡ್ಕೊಳ್ರಿ. ಯಾಕಪ್ಪ ಯಾವ್ದು ಮಾಡ್ಲಿ ಯಾವ್ದು ಮಾಡ್ಲಿ ಅಂತ ಕೇಳಿದ್ರೆ ಏನಾರ ಹೇಳ್ಬೋದಾಗಿತ್ತು. ಮಾಡ್ಲಾ ಅಂದ್ರೆ ಮುಗಿದೈತಲ್ಲ ಅಲ್ಲಿಗೆ. ನಮ್ಮ ಅಪ್ಪನ ಇಲ್ಲಿ ಬಂದ್ರೆ ಸೋಂಬೇರಿನೇ. ಇನ್ನು ಬೆಡ್ಶೀಟ್ ಇರ್ತಿಲ್ಲ, ಮರ್ಯಾದೆ ಹೋಯ್ತು. ಹೋಗಿ ಇಡ್ಲಿ ತರ್ತೀವಿ, ಬನ್ನಿ ಹೋಗಿ ಇಡ್ಲಿ ತರೋಣ. That is waiting. Ma, that is waiting. That is waiting. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. That is waiting. ಬೇಡ ಇಡ್ಲಿ ನೋಡಿ ಗೈಸ್, ಎಂತ ಮರ್ಯಾದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಹಾಕೊಡು ಬಾರಮ್ಮ, ಮರ್ಯಾದೆ ನೋಡಿ ಗೈಸ್ ಹಿಂಗ್ ಕೊಡ್ತಾರೆ ನಮಗೆ. ಬಿಸಿ ಬಿಸಿ ಇಡ್ಲಿ 1 2 3 4 ಸಾಕು 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 ಸಾಕು. ಈ ಚಟ್ನಿಗೋಸ್ಕರನೇ ಜಗಳ ಮಾಡ್ಕೊಂಡು ಹೋಗಿದ್ದೀವಿ, ಬಿಕಾಸ್ ಆಫ್ ದಿಸ್ ಚಟ್ನಿ.
ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಬಿಟ್ರೆ ಗೈಸ್ ರೆಡಿ ಬಜ್ಜಿ ಇಡ್ಲಿ ಚಟ್ನಿ. ಗೈಸ್ ಟಿಫನ್ ಆಯಿತು. ಅಮ್ಮ ಹತ್ರ ಜಗಳ ಮಾಡಿಕೊಂಡು ಅದು ಇದು ಹೊತ್ತು ಮನೇಲಿ ಉಪ್ಪಿಟ್ಟು ಮತ್ತು ಪಕೋಡ ಮಾಡಿದ್ರು. ನಂಗೆ ಬೇಡ ಅಲ್ಲೇ ತಿನ್ನಬೇಕು ಅಂತ ಹೋಗಿ ಅವ್ರ ಹತ್ರನೂ ಖಾಲಿ ಆಗಿತ್ತು ಇಡ್ಲಿ ಬಜ್ಜಿ ಎಲ್ಲ ಮತ್ತೆ ಹಾಕ್ಸ್ಕೊಂಡು ತಗೊಂತಿದ್ದೀರಿ. ಅಮ್ಮ ರೆಡಿ ಬರೋಮ್ಮ ಬಿಟ್ಕೊಂಡು ಅದೇ 2 ನಿಮಿಷ ನಾರ್ಮಲ್ ಆಗ್ತದೆ. ಇವಾಗ ಅಣ್ಣ ಬರ್ತಾನೆ ಅನಿಸುತ್ತೆ. ನೀವು ಹೊಸ್ತಿರ್ಗೆ ಹೋಗೋಣ ಅಂತ ಹೇಳಿದಾನೆ, ನೋಡಬೇಕು. ಅಷ್ಟೊಂದು ನಾನು ರೆಡಿ ಆಗಬೇಕು, ಸ್ನಾನ ಮಾಡಬೇಕು. ಒಲೆಗೆ ನೀರು ಹಾಕಿದ್ರು, ಹಾಗೆಲ್ಲ ಸ್ನಾನ ಮಾಡಬೇಕು. ಹಳ್ಳಿ ಕಡೆ ಬಂದಿದ್ದೀನಿ ಸೈಕ್ ಆರಾಮಾಗೆ ವೈಟಿ ನಿಂತಿದ್ದಾನೆ ಇಲ್ಲಿ. ಅಂದರೆ ನಮ್ಮ ತಾತಾರ್ದಂದರೆ ನಮ್ಮ ಚಿಕ್ಕಪ್ಪ ಅಂದರೆ ಮಮ್ಮಿಯವ್ರ ಚಿಕ್ಕಪ್ಪಂದು ಕಟ್ಟಾಕಿದ್ದಾರೆ. ಇದೇ ಅವ್ರ ಮನೆ. ಕಾಂಪೌಂಡ್ ಹಾಕ್ತಾರೆ. ಫಸ್ಟ್ ಕಾಂಪೌಂಡ್ ಇರಲಿಲ್ಲ, ನೀವು ನೋಡಿದ್ದೀರ ಅನ್ಸಲ್ಲ. ಹೌದು, ಅಂಗಡಿ ಮನೆ. ಇವಾಗ ಸ್ನಾನ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಸೋಂಬೇರಿ ಆಗ್ಬಿಟ್ಟಿದೆ ಲಿಟ್ರಲ್ಲಿ. ಊರಿಗೆ ಬಂದರೆ ಪಕ್ಕ ಸೋಂಬೇರಿ. ಕಂಟಿನ್ಯೂ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ರಿಲೇಷನ್ಸ್ ಇಲ್ಲ ಅವರ ಬೇಡ ಅಂತ ಅವ್ರೆ. ಅವ್ರಿಗೆ ಬ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಅವ್ರನ್ನ ಪೋಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗ್ತೀನಿ. ಸೊ ಸುಮ್ಮನೆ ಹೋಗಿದ್ದೀನಿ. ಇವಾಗ ಸ್ನಾನ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ವಾಚಿಂಗ್. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವಯ್ಯಪ್ಪ? ನಿನ್ ದೊಡ್ಡಪ್ಪ ಫೋನ್ ಮಾಡಿದೆ ನೋಡು. ನಿನ್ ದೊಡ್ಡಪ್ಪ ಫೋನ್ ಮಾಡಿದೆ. ನಮ್ಮ ಮಮ್ಮಿ ಎಲ್ಲರೂ ಬೆಂಗಳೂರಿಂದ ಎಲ್ಲ ಇಲ್ಲಿಗೆ ತಂದ್ರೆ ಇವ್ರು ಎಲ್ಲ ಇಲ್ಲಿಂದ ಬೆಂಗಳೂರು ಇಟ್ಕೊಂಡಿದ್ದಾವ್ರೆ. ನೋಡಿ, ತಿಂದು ಸ್ನಾನ ಮಾಡಿ ಮಲ್ಕೊಂಬಿಡೋದು ವಾಪಸ್. ಇವ್ರದ್ದು ಇನ್ನೂ ಸ್ನಾನನೂ ಆಗಿಲ್ಲ, ಗಬ್ಬಿ ನೋಡಿ. ಜೀನ್ಸ್ ಪ್ಯಾಂಟ್ಗೆ ಶರ್ಟ್ಗಂತೆ, ಇದು ನಮ್ಮ ಅಪ್ಪನಿಗಂತೆ. ಇದೇನಕ್ಕಮ್ಮ? ನನ್ನ ಮಗನಿಗೆ ಕಟ್ಟಾಗುತ್ತೆ ನೋಡಿ ಗೈಸ್. ಇಂಥ ಮರ್ಯಾದೆ ತೆಗಿತಾರೆ ನೋಡಿ ಗೈಸ್. ಅವ್ನಿಗೆ ತಿಕ್ಕ ಹಾಕೊಂಡು ಮಲ್ಕೊಳಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಮರ್ಯಾದೆ ತೆಗಿಯಕ್ಕೆ ಇವ್ರೇ ಸಾಕು ನೋಡಿ ಗೈಸ್. ಆ್ಯಂಡ್ ಸ್ನಾನ ಆಯಿತು. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಬರುವಾಗ ಫುಲ್ ಮಳೆ. ಇವಾಗ ಮಳೆನೇ ಇಲ್ಲ. ಬಟ್ ಏನಂದ್ರೂ ಹಳ್ಳಿ ನೇಚರೇ. ಹಳ್ಳಿರೋ ಮಾತ್ರ ಬೆಂಗಳೂರಲ್ಲಿ ಸಿಗಲ್ಲ. ಆಲ್ಮೋಸ್ಟ್ ನಾನೊಂದು 4 ವರ್ಷ ಗಂಟೆ ಇಲ್ಲೇ ಬೆಳೆದಿದ್ದು. ಆಮೇಲೆ ಸ್ಕೂಲ್ಗೆ ಹಾಕೋದು ಅಲ್ಲಿ ಕರ್ಕೊಂಡೋದ್ರು. ಆದರೂ ನಮ್ಮ ತಾತ ಇರೋ ಗಂಟ ಆಲ್ಮೋಸ್ಟ್ ನಾನು 2 ದಿನ ರಜೆ ಇರಲಿ ಪಟ್ಟಂತ ಬಂದ್ಬಿಡ್ತಿದ್ದೆ ಇಲ್ಲಿಗೆ. ನಮ್ಮ ಬೆಂಗಳೂರಲ್ಲಿ ಪೊಲ್ಯೂಷನ್ನು, ಏರ್ ಪೊಲ್ಯೂಷನು, ನಾಯ್ಸ್ ಪೊಲ್ಯೂಷನ್ನು ಅಪ್ಪ. ಬಟ್ ಇಲ್ಲಿ ಕ್ರೇಜಿ ಫೀಲ್ ಮಾತ್ರ ಇಲ್ಲಿ ನೋಡಿ. ಇನ್ನೊಂದಿಲ್ಲ, ನಿನ್ಗೆ ಯಾಕೆ ಆಮೇಲೆ ಆ ಕಡೆ ಕಟ್ಟಾಕಿದ್ಯಾ?
ಲಿಟ್ರಲಿ ಮಳೆ ಶುರುವಾಯಿತು. ಮಳೆ ಅಂದರೆ ತುಂತುರು ಮಳೆ ಥರ ಜೋರಾಗಿ ಮಳೆ ಬರ್ತಾ ಹನಿ ಆಗ್ತೈತೆ. ಬಟ್ ಈ ಥರ ನೇಚರಲ್ಲಿ ಕ್ರೇಜಿ ಫೀಲ್ ಅಂತ ಥರ ಅವಾಗಿಂದ ಓಡಾಡ್ತಾ ಇದ್ದೀವಿ ನಾನು ನಮ್ಮಣ್ಣ. ನಮ್ಮ ಪಾಡಗವನು ಮೊಬೈಲ್ ನೋಡ್ಕೊಂಡು ಮುಂದೆ ಹೋಗ್ತಾನೆ. ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೇಚರ್ನ ಆರಾಮಾಗಿ ಹೋಗ್ತಾ ಇದ್ದೀನಿ. ಇವಾಗ ಎಳ್ನೀರಿದೆಯಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಪೀಸ್ ಇಟ್ಟದೇನೋ ಒಂಥರ ಖುಷಿ ಊರಿಗೆ ಬಂದರೆ. ಬಟ್ ಅಷ್ಟೇ ಸೋಂಬೇರಿ ಆಗ್ತೀನಿ ಊರಿಗೆ ಬಂದರೆ, ಅದನ್ನ ಹೇಳ್ಬೇಕು. ಇಷ್ಟೇ ಆರಾಮಾಗಿ ಹಸನ್ ಕಟ್ಟಾಕೋದು ಮಲ್ಕೊಳೋದು ಆರಾಮಾಗಿ.